ಹಾಯ್, ಇವತ್ತು ಗುರುವಾರ. ಇವತ್ತಿನ ವ್ಲಾಗ್ನ ನಾನು ಅನನ್ಯನ ರಂಗೋಲಿ ಜೊತೆ ಶುರು ಮಾಡಕತ್ತೀನಿ. ಅನನ್ಯನ ನೋಡ್ರಿ ಇಲ್ಲಿ ರಂಗೋಲಿ ಹಾಕಕತ್ತಾಳ. ಮುಂಜಾನೆ ಎದ್ಗುಳೆ ಅವ್ರ ಅಜ್ಜಿ ರಂಗೋಲಿ ಹಾಕಿರ್ತಾರ. ಇವತ್ತಕ್ಕಿ ತಾನೂ ಹಾಕ್ತಾಳಂತ ಅವ್ರಂಗ ಏನೋ ಒಂದು ಡ್ರಾಯಿಂಗ್ ಮಾಡ್ಯಾಳ. ಇವತ್ತು ನಮ್ಮ ಮಮ್ಮಿ ಪಪ್ಪ ಬಂದಾರ ಊರಿಂದ. ಬಿಜಾಪುರ್ನಾಗ ಅವ್ರು ರೆಗ್ಯುಲರ್ ಚೆಕಪಿಗಂತ ಬರ್ತಾರೆ ಹಾಸ್ಪಿಟ್ಲಿಗೆ. ಇವತ್ತು ಬಂದಿದ್ರು. ಹಾಗೆ ನಾ ಇವತ್ತು ಅವ್ರ ಜೊತೆ ಊರಿಗೆ ಹೊಂಟೀನಿ. ನಂಗಾರ ಭಾಳ ಖುಷಿ ಆಕತ್ತಿತ್ತು. ಆಮೇಲೆ ಅವ್ರ ಸಲಿಂದ ಇವತ್ತೊಂದು ಸ್ವಲ್ಪ ಅಡುಗೆ ಮಾಡಿದೆ. ಏನಪ್ಪ ಅಂದ್ರೆ ಕ್ಯಾಪ್ಸಿಕನ್ ಕರಿ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ಪಾಲಕ್ ದಾಲ್ ಜೀರಾ ರೈಸು ಮಾಡಿದ್ದೆ. ಅದ್ರದ್ದೇನು ವೀಡಿಯೋ ಮಾಡಿಲ್ಲ ನಾನು, ಯಾಕಂದ್ರೆ ಇಲ್ಲಿ ನೋಡ್ರಿ ಅನನ್ಯ ಅವ್ರ ಕಾಕಂದು ಟಿ ಶರ್ಟ್ ಹಾಕೊಂಡು ನಿಂತಿದ್ಲ. ಅಡುಗೆ ಎಲ್ಲ ಮಾಡಾದ್ಮೇಲೆ ಅನನ್ಯಾಗ ಫಸ್ಟ್ ಊಟ ಮಾಡಿಸ್ದೆ. ಆಮೇಲೆ ಅಕ್ಕಿ ಹೋಗಿ ಅವ್ರ ಕಾಕಂದ ಹತ್ರ ಐಸ್ ಕ್ರೀಮ್ ಕೊಡ್ಸ್ಕೊಂಬಂದಿದ್ಲು. ನನಗೊಂದು ಅಕ್ಕಿಗೊಂದು, ಇಬ್ರು ಕೂತಿಂದ್ವಿ. ಅದಾದ್ಮೇಲೆ ನಮ್ಮ ಮಮ್ಮಿ ಪಪ್ಪ ಮತ್ತು ವಾಪಸ್ ಬಂದರು ಹಾಸ್ಪಿಟ್ಲಿಂದ ಬಂದಿಂದ ನಮಗೆ ರೆಡಿ ಆಗಂದ್ರೆ ನಾವು ರೆಡಿ ಆಗಕತ್ತಿದ್ವಿ ನಾನು ಶೋನಾ. ಅದಾದ್ಮೇಲೆ ಅಕ್ಕಿಗೆ ಮನೆ ಬಿಟ್ಟು ಬರೋಕೆ ಭಾಳ ಬೇಜಾರಾಯ್ತಂತೆ. ಯಾಕಂದ್ರೆ ಆಕಿನ ಫ್ರೆಂಡು ಇಲ್ಲಿ ನೋಡ್ರಿ ಕೊನೆ ತನಕ ಬರಲ್ತೇನೋ ಆಕಿಗೆ ಬಾಯ್ ಮಾಡ್ಕೊಂಡು ಬಂದ್ಲ. ಆಕಿಗೆ ನಮ್ಮ ಊರಿಗೆ ಹೊಂಟಿವಂತ ಖುಷಿನೂ ಐತಿ, ಜೊತೆಗೆ ಆಕಿನ ಫ್ರೆಂಡ್ ಬಿಟ್ಟು ಬರಕತ್ತೀನಿ ಅಂತ ಬೇಜಾರು ಆಗಕತ್ತೈತಾ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ನಿದ್ದೆ ಹೊಡೆದಾದ್ಮೇಲೆ ನಮ್ಮ ಊರು ಸಮೀಪ ಬಂದಮೇಲೆ ಇಲ್ಲಿ ನೋಡ್ರಿ ರೋಡ್ ಒಂದು ಸ್ವಲ್ಪ ಸರಿ ಇರಲಿಲ್ಲ. ಎದ್ದು ಕುಂತು ಮಮ್ಮ ಇದೇನು ರೋಡ್ ಹಿಂಗ್ಯಾಕೈತಿ ಅಂಥೇಳಿ ನಿದ್ದಿನೂ ಹೋಯ್ತಕ್ಕಿಂದು. ಹಾಗೆ ಮಾತಾಡ್ಕೋಂತ ನಮ್ಮ ಊರು ಬಂದೇ ಬಿಡ್ತು. ನಮ್ಮ ಮನೆನೂ ಬಂತು. ನಮ್ಮ ಕೃಪಾಲಿ ಮೇಡಮ್ ಬಂದು ಗೇಟ್ ಏನೋ ತೆಗೆದ್ಲ, ಆದ್ರೆ ಇಲ್ಲಿ ಪೈಪ್ ಬಿದ್ದಿತ್ತು. ಇಬ್ರು ಕೂಡಿ ಪೈಪ್ ಸೈಡಿಗೆ ಹಾಕಿದ್ರು. ಹಾಗೆ ಆಕಿನ ಫೇವ್ರೇಟ್ ಚಿಕ್ಕಿನೂ ಮನೆಗೆ ಇದ್ಲ. ಆಕಿಗೂ ಹೋಗಿ ಹಗ್ ಮಾಡ್ಕೊಂಡು ಫಸ್ಟ್ ಕೇಳಿದ್ಲಕ್ಕಿ ಕಿಟನ್ಸ್ ಎಲ್ಲವು ಅಂತ ಹೇಳಿ